ಏನಂದ್ರೆ ಗೌಡ್ರಿ ಏನು ಆರಾಮಾಗೆಲ್ಲ ಹೋಗ್ತಿರಂಗಿದ್ದೀರವು ಎಲ್ಲಿ ಗೌಡ್ರಿ ಹೋಗ್ತಿರೋದು ಎಲ್ಲಿ ತೋಟ ತಾಬ್ಲಾ ಎಲ್ಲ ತೋಟ ತಾವ್ಲೇನು ಹೋಗ್ತಿರಲ್ಲ. ನಿನ್ನೆ ಹುಡ್ಕೊಂಬಂದೆ ಕಳ್ಳ ಶಂಕರಾಜ. ಎಲ್ಲೋಗಿದ್ದಲ್ಲ ಕಾಣಿಸ್ತಾನೆ ಇರಲ್ಲ. ಆ ಎಲ್ಲೆಲ್ಲ ಅಂತಾನ ಹುಡ್ಕದು. ನಿಮ್ಮಂತ ಹೋಗಿ ಅಲ್ಲಿ ಕೇಳ್ಕೊಂಬಂದೆ ಸಾಕಜ್ಜಿ ನೋಡಿರೆ ಇಲ್ಲ ಕಣಜ್ಜಿ ಇಲ್ಲ ಗೌಡ್ರೆ ನಮ್ಮ ಅಜ್ಜಿ ಎತ್ಲಾಗ ಹೋಗೈತೆ ಅಂತ ಹೇಳಿರು. ಅಂಗಡಿ ಮಂತ ಹೋದ್ರೆ ಅಲ್ಲೂ ಇರಿಲ್ಲ. ಮತ್ತೆ ಅದು ಎಲ್ಲೆಲ್ಲ ಹೋಗ್ಬಿಡ್ತಿಲ್ಲ ಶಂಕರಾಜ. ಕಣಿಗೆ ಸಿಗ್ನಂಗೆ ಹೋಗ್ಬಿಡ್ತೀಯಪ್ಪ ಒಂದೊಂದು ಟೈಮ್ ನೀನು. ಎಲ್ಲೆಲ್ಲಿ ಹುಡ್ಕೋದು ಏನಪ್ಪ ಒಂದು ಗೊತ್ತಾಗಲ್ಲ. ಎತ್ಲಾಗ ಹೋಗಿದ್ದೆ. ಎತ್ಲಾಗ ಹೋಗನ್ ಗೌಡ್ರೆ ಎಲ್ಲೂ ಹೋಗಿರಲ್ಲ. ಇಲ್ಲೇ ನಮ್ಮ ರಂಗಜ್ಜಮ್ ಅಂತ ಹೋಗಿದ್ದೆ. ಅಲ್ಲೇ ಹೋಗಿ ಒಂದ್ಗಳಿಗೆ ಕೂತ್ಕೊಂಡು ಹಿಂಗೆ ಬಂದೆ. ಅದೇ ಮೊನ್ನೆ ಹೊಸ ಬೋರ್ ಕೊಡ್ಸಿರಲ್ಲ ಎಲ್ಲ ಅದು ಮೋಟ್ರೆಲ್ಲ ಹಾಕಿ ನೀರೆಲ್ಲ ಎತ್ತಿರಂತೆ. ಮಾಮೂಲಿ ಹಳೆ ಪೈಪ್ ಲೈನಿಗೆನೇ ಎಲ್ಲ ತೋಟಕ್ಕೆಲ್ಲ ಕನೆಕ್ಷನ್ ಎಲ್ಲ ಕೊಟ್ರಂತೇನೆ. ಡ್ರಿಪ್ ಅವ್ರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಬರ್ತೈತೆ ಕಣ ಶಂಕರಾಜ. ನೆಮ್ಮದಿ ಆಯಿತು. ಇವಾಗ ಒಂದು ಸ್ವಲ್ಪ ತೋಟ ಎಲ್ಲ ಬತ್ತೋಗ್ಬಿಟ್ಟಿತ್ತು. ಹಾಕಿದ್ದು ತರಕಾರಿ ಗಿಡಗಳು, ಟೊಮೊಟೊ ಸಸಿ, ಮೆಣಸಿಕಾಯಿ ಸಸಿ ಎಲ್ಲಾದ್ರೂ ಕೂಡ ಪರವಾಗಿಲ್ಲ. ಇವಾಗೆಲ್ಲ ಇಂಪ್ರೂವ್ ಆಗಿಬಿಟ್ಟವೆ. ಹೆಂಗ ನೆಮ್ಮದಿ ಆಯ್ತು ಕಣ ಶಂಕರಾಜ ಅಂತ ಖುಷಿಯಾಗಿ ಮಾತಾಡ್ತಿದ್ರು. ಹಂಗಾಗಿ ಒಂದ್ಗಳಿಗೆ ಕೂತ್ಕೊಂಡು ಹಂಗೆ ಬಂದೆ. ಆದರೆ ಕೆಲವು ಟೈಮು ಬೇಜಾರು ಮಾಡ್ಕೊಳ್ತಿದ್ದಾನೆ, ಬೇಜಾರು ಮಾಡ್ಕೊಳ್ತಿದ್ದಾನೆ. ಯಾಕಲ್ಲ ಏನಕ್ಕಲ್ಲ ಅಂತ ಹೇಳಿದಾಗ ಅದೇ ನನ್ನ ತಮ್ಮ ಹಿಂಗೆಲ್ಲ ಮಾಡಿಬಿಟ್ಟ, ನನ್ನ ತಮ್ಮ ಹಿಂಗೆ ಮಾತಾಡ್ಬಿಟ್ಟ, ಊರಲ್ಲೆಲ್ಲ ಯಾರು ಏನಂತಾರೆ, 4 ಜನಕ್ಕೆ ಬೆಲೆ ಕೊಡೋನು ನಾನು, ಗೌರವ ಕೊಡೋನು, 4 ಜನ ನನಗೆ ಗೌರವ ಕೊಡೋರು ಅಂತವ ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿದ್ದಾರೆ ಅಂತ ಹೇಳಿರೆ ಯಾರು ಮುಂದೆ ಹೆಚ್ಚು ಕಮ್ಮಿ ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ. ಇನ್ನು ಮುಂದೆ ಏನು ಯೋಚನೆ ಮಾಡಲ್ಲ. ಅದೇ ಒಂಥರ ಕೊರ್ಗು. ಗಜೇಂದ್ರನ್ ಬೇರೆ ಮದುವೆ ಬೇರೆ ಇನ್ನೇನು ಹತ್ತತ್ರ ಬೇರೆ ಬಂತು. ಏನು ಮಾಡೋದು ಏನೋ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದ. ಸಮಾಧಾನ ಹೇಳಿ ಬಂದೆ ಕಣ್ರಿ ಗೌಡ್ರಿ, ಇನ್ನೇನು ಮಾಡೋದು ನಾನು. ಅದೇ ಕಳ್ಳ ಶಂಕರಾಜ, ನನಗೂ ಅದೇ ಯೋಚನೆ ಕಳ್ಳ. ಈಗಳಲ್ಲೇ ಶಂಕರಾಜ ನಿನ್ಗೊಂದು ಮಾತು ಹೇಳ್ತೀನಿ. ಈಗ ಎಷ್ಟೇ ಆಗಲಿ ನಮ್ಮ ರಂಗಜ್ಜ ನಮ್ಗಿಬ್ರಿಗೂ ಏನಾರ ತೊಂದರೆ ಆಯಿತು ಅಂದರೆ ಅವ್ನು ಸುಮ್ಕಿರೋ ಮನುಷ್ಯನೇ ಅಲ್ಲ. ನಮ್ಮಿಬ್ರಿಗೂ ಭಾಳ ಒಳ್ಳೆ ಮಾಡಿದ್ದಾನೆ, ಭಾಳ ಒಳ್ಳೆ ಮನುಷ್ಯ ಅವನು. ನಿನಗೂ ಗೊತ್ತಿರಂಗಿದ್ದಾನೆ. ಹಂಗಾಗಿ ನಾನೊಂದು ಮಾತು ಹೇಳ್ತೀನಿ ನಿನಗೆ. ಈಗ ಅವನಿಗೆ ಒಂದು ಕೊರಗೈತೆ. ಏನು ಕೊರಗ ಅಂದರೆ ಅದೇ, ಈಗ ನನ್ನ ತಮ್ಮ ಬೋರಜ್ಜ ನನ್ನ ಮೇಲಿಂದ ದೂರ ಇದ್ದಾನೆ. ನನ್ನ ಕರೆಕ್ಟಾಗಿ ಮಾತಾಡ್ಸಲ್ಲ, ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ. ವಯಸ್ಸಾದ ಕಾಲಕ್ಕೆ ನನ್ನ ಜೊತೆ ಕೋಪ ಮಾಡ್ಕೊಂಡ, ಜಗಳ ಮಾಡ್ಕೊಂಡ, ಮುನಿಸ್ಕೊಂಡ್ಬಿಟ್ನಲ್ಲ. ಏನು ಮಾಡೋದು ಅಂತ ಯೋಚನೆ ಆಗ್ಬಿಟ್ಟೈತೆ. ಹಂಗಾಗಿ ನಾವಿಬ್ರು ಈಗ ನಮ್ಮ ಸ್ನೇಹಿತ ಅಲ್ವೇ ನಾವು ರಂಗಜ್ಜ, ಏನಾದರೂ ಮಾಡಿಬಿಟ್ಟು ಇವನಿಗೆ ಒಂದು ಮಾಡ್ಬೇಕಲ್ಲ. ಆ ರಂಗಜ್ಜಂಗೂ, ಆ ಸಾವುಕಾರಂಗೂ, ಆ ಬೋರಂಜಂಗೂ ಏನು ಮಾಡೋದಂತ ಗೊತ್ತಿಲ್ಲ. ಏನಾರು ಐಡಿಯಾ ಇದ್ರೆ ಹೇಳ್ತೀಯಲ್ಲ ಶಂಕರಾಜ. ಈಗಲ್ರಿ ಗೌಡ್ರೆ ಐಡಿಯಾ ಅನ್ನೋದೇನು ಇಲ್ಲ ಕಣ್ರಿ ಗೌಡ್ರೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಈಗ ರಂಗಜ್ಜಂಗೂ ಈ ಸಾವುಕಾರದ್ದು ಏನು ಪ್ರಾಬ್ಲಮ್ ಏನಿಲ್ಲ. ಈಗ ಪ್ರಾಬ್ಲಮ್ ಇರೋದು, ಈಗ ತೊಂದರೆ ಇರೋದು ಈ ಬೋರಂಜನೇ ಪ್ರಾಬ್ಲಮ್ಮು. ರಂಗಜ್ಜ ಸಾವುಕಾರರು ಮೇಲೆ ಬಿದ್ದೆ ಮಾತಾಡಿಸ್ತಿದ್ದಾರೆ ತಮ್ಮ ತಮ್ಮ ಅಂದ್ಕೊಂಡು. ಈ ಬೋರಜ್ಜ ಒಪ್ಕಣಂಗೆ ಇಲ್ಲ ಇವಜ್ಜ. ಏನಾದರೂ ಒಂದು ವಿಚಾರಕ್ಕೆ ಮಾತಾಡ್ಸೋಕೆ ಹೋಗ್ಲಿ ಅಲ್ಲೇ ಜಗಳ ಮಾಡುತ್ತೆ, ಬೂಯುತ್ತೆ, ನಿಮ್ಮ ಕಟ್ಕೊಂಡು ನನಗೇನಾಗಬೇಕಾಯ್ತೆ, ನೀವು ಮಾಡಿರೋ ಮೋಸಗಳು ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಾನೆ ಇರುತ್ತೆ. ಪಾಪ ಅವರು ಎಷ್ಟಂತ ಹೋಗ್ತಾರೆ ಮಾತಾಡ್ಸೋಕ್ಕೆ. ಅಣ್ಣಂದ್ರುಗಳು ಆಗ್ಬಿಟ್ಟು ಎಷ್ಟಂತ ಹೋಗ್ತಾರೆ ಹೇಳ್ರಿ. ಇವ್ರು ತಮ್ಮ ಆಗ್ಬಿಟ್ಟು ಈ ಬೋರಜ್ಜ ನನಗೇನೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಆದ್ರೆ ಇವರೇ ಹೆಂಗ್ ಬೇಕಂಗೆ ಮಾತಾಡ್ತಾರಲ್ಲ. ಪಾಪ ಎಷ್ಟಂತ ತಡ್ಕೊಳ್ತಾರೆ ಅವರು. ಮನ್ಸಿಗೆ ಸಿಕ್ಕಾಪಟ್ಟೆ ಅವ್ರಿಗೂ ನೋವಾಗ್ಬಿಡುತ್ತೆ, ಸುಮ್ಮನಾಗ್ಬಿಡ್ತಾರೆ. ಪದೇ ಪದೇ ಮಾತಾಡ್ಸೋಕೆ ಹೋಗ್ತಾರೆ, ಬೈದು ಬಿಡ್ತಾರೆ, ಸುಮ್ಮನೆ ಬಂದುಬಿಡ್ತಾರೆ ಪಾಪ. ಅದಕ್ಕೆ ನಾನು ಹೇಳ್ತಿರೋದು, ಪ್ರಾಬ್ಲಮ್ ಇರೋದು, ತೊಂದರೆ ಇರೋದು ರಂಗಜ್ಜಂದು ಸಾವುಕಾರಂದಲ್ಲ. ಈ ಒಟ್ಟಿನಲ್ಲಿ ಈ ಬೋರಜ್ಜ ಒಪ್ಕೊಂಡ್ಬಿಟ್ರೆ ಅಂದರೆ ಅವ್ರ ಅಡತಮ್ಮದ್ರು ಮೂರನ್ನು ತಿರ್ಗಾ ಒಂದಾಗ್ಬಿಡ್ತಾರೆ. ಈ ಬೋರಜ್ಜಂದೇ ಮೇನ್ ಇರೋದು ಇವಾಗ. ಕರೆಕ್ಟು ಕಳ್ಳ ಶಂಕರಾಜ ನೀನು ಹೇಳಿದ್ದು. ಈಗಳಲ್ಲ ಹಿಂಗೆ ಬಿಟ್ರೆ ಆಗಲ್ಲ ಕಳ್ಳಲೇ. ಈಗ ಒಂದು ಮಾಡಲೇಬೇಕು. ಈಗ ಯಾಕಂತೀಯ, ಅವನು ಗಜೇಂದ್ರಂದು ಮದುವೆ ಬೇರೆ ಐತೆ. ಈಗ ಎಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ಇದು ಮಾಡಬೇಕು, ಮದುವೆ ಮಾಡಬೇಕು. ಸುಮ್ಮನೆ ಇದು ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ ಕಣಪ್ಪ. ನೀನು ಹೆಂಗೆ ಹೇಳ್ತಿಲ್ಲ ಶಂಕರಾಜ? ಈಗ ಒಂದು ಮಾಡಿದ್ರೇ ಉತ್ತಮ ಅಲ್ವಲ್ಲ. ಈಗಲ್ರಿ ಗೌಡ್ರೆ ಅಲ್ಲಕನ್ ಗೌಡ್ರೆ, ಈಗ ಒಡೆದೋಗಿರೋ ಕುಟುಂಬ, ಬೇರೆ ಬೇರೆ ಆಗಿರೋ ಕುಟುಂಬನ ಒಳ್ಳೇದು ಮಾಡಿದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು ಅಲ್ವೇಂದ್ರಿ ಗೌಡ್ರೆ. ನಮಗೂ ಒಂದು ಸಮಾಧಾನ, ಒಂದು ನೆಮ್ಮದಿ ಸಿಗುತ್ತೆ ಅಲ್ಲ. ಒಡೆದೋಗಿದ್ದ ಕುಟುಂಬ ನಾವು ಒಂದು ಮಾಡಿದ್ವಲ್ಲ ಅಂತ ಒಂದು ನೆಮ್ಮದಿ ಸಿಗುತ್ತೆ ನಮಗೂ. ಏನಾದರೂ ಮಾಡಿಬಿಟ್ಟು ನಾವು ಗೌಡ್ರೆ, ಇಲ್ಲಿ ಬೋರಜ್ಜಂದು ಏನು ತಪ್ಪಿಲ್ಲ ಗೌಡ್ರೆ. ಈ ಬೋರಜ್ಜಂಗೆ ಆ ರಂಗಜ್ಜನ ವಿರುದ್ಧ, ಆ ಸಾವುಕಾರ ವಿರುದ್ಧ ಎತ್ಕಟ್ಟು ಕೊಡ್ತಿರೋರು, ಅವ್ರ ಬಗ್ಗೆ ಕೆಟ್ಟದಾಗಿ ಭಾವನೆ ಬರೋಂಗೆ ಮಾಡ್ತಿರೋರು ಯಾರೋ ಮಧ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ನನ್ನ ಪ್ರಕಾರ. ಅವನು ಇದಾನಲ್ಲ, ಅವನು ಸಾವುಕಾರ ಇದಾನಲ್ಲ, ಅವನು ಯಾರಂತೀರ, ಯಾರು ಇವನು ಆ ಸಿದ್ದಣ್ಣನ ಜೊತೆ ಇರ್ತಾನಲ್ಲ ಅವ್ನು ಸಾವುಕಾರು, ಅವರಿಬ್ಬರು ಇದಾರಲ್ಲ, ಭಾಳ ತಲೆಯಲ್ಲಿ ತುಂಬ್ತಿರ್ತಾರೆ ಆ ಬೋರಜ್ಜಂಗೆ. ಹಂಗಾಗಿ ಆ ಬೋರಜ್ಜ ಅರ್ಧ ಈ ರಂಗಜ್ಜನ ಮೇಲೂ ಸಾವುಕಾರದ ಮೇಲೂ ಕೋಪ ಮಾಡ್ಕೊಂಡು ಹಿಂಗೆ ಮಾಡ್ತಿರೋದು. ಇವರಿಗೆ ಒಟ್ಟಿನಲ್ಲಿ ಈ ಬೋರಜ್ಜಂಗೆ ಅವನು ಸಾವುಕಾರನ ಬುದ್ಧಿ ಏನಂತ ಮೊದಲು ಗೊತ್ತಾಗಬೇಕು. ಗೊತ್ತಾದರೆ ಇವ್ರ ಅಣ್ಣಂದ್ರುಗಳ ಜೊತೆ ಚೆನ್ನಾಗಿರ್ತಾರೆ. ಈಗ ಗೌಡ್ರೆ, ಈಗ ಒಂದು ಕೆಲಸ ಮಾಡೋಣ ನಡೀರಿ.
ಬೋರಜ್ಜನ ಮಂತಾವಲೆ ಹೋಗ್ಬಿಟ್ಟು ಕುತ್ಕೊಂಡು ಹೇಳೋಣ, ಎಲ್ಲ ಬಿಡಿಸಿ ಹೇಳೋಣ. ಮುಂದೆ ಪರಿಸ್ಥಿತಿ ಹಿಂಗೆ ಇರಲ್ಲ ಕಣಪ್ಪ, ನಿನಗೂ ವಯಸ್ಸಾಯ್ತು, ಅಣ್ಣ ತಮ್ಮಂದ್ರಗಳ ಜೊತೆ ಒಟ್ಟಿಗಿರುವ, ಬೇಜಾರು ಮಾಡ್ಕೊಳ್ತಾರೆ, ನಿನ್ನ ಮೇಲೆ ಭಾಳ ಪ್ರೀತಿ ಐತೆ ಆ ಸಾವುಕಾರಂಗೂ ರಂಗಜ್ಜಂಗೂ ಅಂತ ಬಿಡಿಸಿ ಹೇಳಿರೆ ಅರ್ಥ ಮಾಡ್ಕೊಳ್ತಾನೆ. ನಡೀರಿ ಗೌಡ್ರೆ, ಪುರ್ಸೊತ್ತಾಗಿದ್ದಿರ್ತಾನೆ ನೀವು. ನಾನೇನು ಪುರ್ಸೊತ್ತಾಗಿದ್ದೀನಿ ಕಳ್ಳ ಶಂಕರಜ್ಜ. ನಡಿ ಮತ್ತೆ ಹೋಗೋಣ ಹಂಗಾರೆ. ಇದಾನಿಲ್ಲ ಶಂಕರಜ್ಜ, ಇವನು ಬೋರಜ್ಜ ಏನು ಮಂತವಿದಾನ ಎತ್ಲಾಗಾರ ಹೋಗಿದಾನಪ್ಪ. ನನ್ನ ಪ್ರಕಾರ ಏನು ಮಂತವಿರೋದು ಕಾಣೆ ಕಣ. ಸುಮ್ಮನೆ ತೋಟತಾವಲಾದ್ರೂ ಹೋಗಿದ್ರು ಆಗ್ತಿತ್ತು. ಅವನು ಇನ್ನು ನೀವು ರಂಗಜ್ಜನಂಗೆನೆ ತೋಟತಾವ ಅದು ಇದು ಕೆಲಸ ಮಾಡ್ತಿರ್ತಾನಪ್ಪ. ನೋಡೋಣ, ತೋಟತಾವಲೆ ಹೋಗಿ ಬರೋಣ. ತಡೀರಿ ಗೌಡ್ರೆ, ನೋಡೋಣ, ಹೂ ಕರಿತೀನಿ. ಇಲ್ಲಿಲ್ಲ ಅಂದರೆ ನೋಡೋಣ, ಅವಜ್ಜಿ ನಿಂಗಜ್ಜಿನಾರ ಬರುತ್ತೆ, ಎಲ್ಲಿದಾರಂತ ಕೇಳ್ಕೊಳ್ಬೇಕಾದ್ರೆ ಹೋದ್ರೆ ಆಗುತ್ತೆ. ತಡೀರಿ ನೋಡೋಣ. ಬೋರಣ್ಣ, ಬೋರಣ್ಣ, ಲೇ ಬೋರಣ್ಣ, ಇದೇನಪ್ಪ ಮನೆ ಒಳಗಡೆ? ಯಾರಮ್ಮ ಮನೆ ಒಳಗಡೆ ಇರೋದು? ನಿಂಗಜ್ಜಿ, 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 ಬೋರಣ್ಣ, ಬೋರಣ್ಣ. ಇಲ್ಲ ಕಳ್ಳ ಶಂಕರಜ್ಜ, ಯಾರು ಕಾಣಿಸ್ತಾನೆ ಇಲ್ಲ ಕಳ್ಳಿ. ಅಷ್ಟು ಸಲ ಆವಾಗಲೇ ನಾನು ಕೂಕಣ್ತಿದ್ದೀವಿ. ಈ ಸಾಮಾನ್ಯಕ್ಕೆ ಮನೆ ಒಳಗಡೆ ಯಾರು ಇರೋದು ಕಾಣೇನಪ್ಪ. ಆವಾಗಲೇ ನಾನು ಕೂಕಣ್ತಿದ್ದೀವಿ. ಇದ್ದಿದ್ರೆ ಯಾರಾದರೂ ಒಬ್ರು ಬರೋದಲ್ವೆಲ್ಲ. ನೋಡೋಣ ತಡೀರಿ ಗೌಡ್ರೆ, ಎಲ್ಲಾದರೂ ಹುಡುಕರಿ ಆಗುತ್ತೆ. ಗೌಡ್ರೆ, ಇನ್ನೊಂದು ಮಾತು, ನೀವು ಗೌಡ್ರಾಗ್ಬಿಟ್ಟು ಏನಾದರೂ ಇರಲಿ, ಒಬ್ರಿಗೆ ಬೇಕಾದ್ರೆ ನೀವು ಮನ್ಸು ಮಾಡಿದ್ರೆ ಮಂತಾವಲೆ ಕರಿಬೋದಿತ್ತು. ಏನಂದರೆ ಈಗ ಅಣ್ಣ ತಮ್ಮಂದ್ರು ಒಂದಾಗಲಿ ಅಂತ ನೀವು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ಇಲ್ಲಿ ಮನೆವರೆಗೂ ಹುಡ್ಕೊಂಬಂದಿದ್ರಲ್ಲ. ಸದ್ಯ ನನಗೆ ಯೋಚನೆ ಆಗ್ತಿರೋದು ಇನ್ನೇನಲ್ಲ ಗೌಡ್ರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಬಿಟ್ಟು ಸದ್ಯ ಆ ಬೋರಜ್ಜ ಒಪ್ಕೊಂಬಿಟ್ರೆ ಸಾಕು. ಇಲ್ಲ ನಿಮ್ಗೂ ಹೆಂಗೆ ಬೇಕು ಹೆಂಗೆ ಏನಾರ ಮಾತಾಡ್ಬಿಟ್ರೆ ಪಾಪ ನೀವೆಲ್ಲ ಬೇಜಾರು ಮಾಡ್ಕೊಳ್ತೀರೋ ಅಂತ ನನಗೆ ಯೋಚನೆ ಆಗ್ತೈತೆ ಕಣ್ರಿ ಗೌಡ್ರೆ. ಪಾಪಲೇ ಶಂಕರಜ್ಜ, ಒಂದು ಮಾತು ಹೇಳ್ತೀನಿ ನೋಡ್ಕೊಳ್ಳಲ್ಲೇ. ಇಲ್ಲಿ ಯಾವುದೂ ಏನು ಶಾಶ್ವತ ಅಲ್ಲ ಕಳ್ಳ. ನಾನಾಗಲಿ, ನೀನಾಗಲಿ, ಕೋಟ್ಯಾಧಿಪತಿ ಆಗಲಿ, ಬಡವರಾಗಲಿ, ಯಾರು ಏನು ಶಾಶ್ವತ ಅಲ್ಲ ಕಳ್ಳ. ಇರೋ ದಿವಸ 4 ಜನಕ್ಕೆ ಒಳ್ಳೇದು ಮಾಡಬೇಕು. 4 ಜನಕ್ಕೆ ಯಾವತ್ತೂ ಕೂಡ ಖುಷಿಯಾಗಿ ಇಟ್ಕೋಬೇಕು. ಯಾರಿಗೂ ಕೂಡ ಮೋಸ ಆಗೋದಕ್ಕೆ ಅಥವಾ ನಾವು ಮೋಸ ಮಾಡೋದಕ್ಕೆ ಹೋಗ್ಬಾರ್ದು. ಖುಷಿಯಾಗಿ ಇರೋದಷ್ಟು ನನಗೂ ಒಳ್ಳೇದು, ಆಯ್ತಾ? ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಮಾಧಾನ ಸಿಗುತ್ತಪ್ಪ. ಈಗ ಏನಾದರೂ ಮಾಡಿಬಿಟ್ಟು ಇವು ಅಣ್ಣ ತಮ್ಮಂದ್ರುಗಳಿಗೆ ಒಂದು ಮಾಡಿಬಿಟ್ಟು ಅವ್ರ ಮದುವೆ ಅಷ್ಟೊತ್ತಿಗೆ, ಅವ್ನು ಗಜೇಂದ್ರ ಮದುವೆ ಅಷ್ಟೊತ್ತಿಗೆ ಎಲ್ಲರೂ ಒಂದಾಗ್ಬಿಟ್ರೆ ಯಪ್ಪ, ಅದಕ್ಕಿಂತ ಖುಷಿಯಾದ ವಿಚಾರ ಇನ್ನೇನು ಇಲ್ಲ ಕಳ್ಳಿ. ಒಂದು ಸಂಸಾರ ನಿನ್ಕೊಂಬಿಟ್ಟು, ಒಂದು ದೊಡ್ಡ ಕುಟುಂಬ ಅವ್ರದ್ದೆಲ್ಲ ನಿನ್ಕೊಂಬಿಟ್ಟು, ಆ ಬೋರಜ್ಜನ ಕುಟುಂಬ, ರಂಗಜ್ಜನ ಕುಟುಂಬ, ಆ ಸಾವುಕಾರನ ಕುಟುಂಬ, 3 ಜನ ಹಿಂಗೆ ನಿನ್ಕೊಂಬಿಟ್ಟು ಎಲ್ಲರೂ ಫೋಟೋ ತೆಗ್ಸೋದು, ಓಡಾಡೋದು, ಖುಷಿಯಾಗಿ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡೋದು, ಇವೆಲ್ಲ ನೋಡಿರೆ ನಮಗೆ ತೃಪ್ತಿ ಸಿಗುತ್ತೆ. ಯಾಕಂತೀಯ? ಅವ್ರ ಕುಟುಂಬ ಒಡೆದೋಗಿದ್ದ ಕುಟುಂಬನ ನಾವು ಒಂದು ಮಾಡಿದೀವಲ್ಲ ಅಂತ ಒಂದು ನೆಮ್ಮದಿ ಸಿಗುತ್ತೆ. ಮಲಗಬೇಕಾದ್ರೂ ನೆಮ್ಮದಿಯಾಗಿ ಮಲಗ್ಬೋದು, ಊಟ ಮಾಡಬೇಕಾದ್ರೂ ನೆಮ್ಮದಿಯಾಗಿ ಮಲಗ್ಬೋದು. ಯಾಕಂತೀಯ? ನಾವು ಒಳ್ಳೆ ಕೆಲಸ ಮಾಡಿದಾಗ ನೆಮ್ಮದಿ ಇರುತ್ತೆ ಮನುಷ್ಯಂಗೆ, ಆಯ್ತಾ? ಆ ಒಂದು ಉದ್ದೇಶದಿಂದ ಕಳ್ಳೆ ಅಷ್ಟೇ ರಂಗಜ್ಜು, ಶಂಕರಜ್ಜು, ಇನ್ನೇನಿಲ್ಲ. ಕರಿ ಅವನು ಬೋರಜ್ಜಂಗೆ ಮೊದಲು ನೋಡೋಣ. ಲೇ ಬೋರಜ್ಜ, ಎಷ್ಟು ಸಲ ನಾವು ಕೂಕಣೋದು? ಏನು ಮಾಡ್ತಿದ್ದ? ಬಾರ್ಲ ಇಲ್ಲ ಆಚೆ ಕಡೆ. ಅಗಳ ಗೌಡ್ರು ಬಂದಾರೆ ಮಂತವ. ಗೌಡ್ರೆ ನಮಸ್ಕಾರ ಕಣ್ರಿ ಗೌಡ್ರೆ. ಏನು ಗೌಡ್ರೆ ಹಿಂಗೆ ಬಂದುಬಿಟ್ಟಿದ್ದೀರಾ ನಮ್ಮನೆ ಕಡೆ ಅಪರೂಪಕ್ಕೆ? ಏನು ಗೌಡ್ರೆ ಸಮಾಚಾರ? ಚೆನ್ನಾಗಿದ್ದೀರೇನ್ರಿ ಗೌಡ್ರೆ? ಇದ್ಯಾಕೆ ನೀವು ಶಂಕರಜ್ಜಾರು ಇಬ್ರು ಬಂದುಬಿಟ್ಟಿದ್ದೀರಲ್ಲ, ಏನು ಸಮಾಚಾರ ಅಂತ ಹಿಂಗೆ ಸಡನ್ನಾಗಿ ಮನೆ ಹತ್ರ ಬಂದುಬಿಟ್ಟಿದ್ದೀರಾ? ಅಯ್ಯೋ ದೇವ್ರೆ, ನಾನು ಒಳಗಡೆ, ಮನೆ ಒಳಗಡೆ ಕರೆದು ಮಾತಾಡಿಸ್ದಲೆ ಆಚೆ ಕಡೆ ನೀನು ನಿನ್ಕೊಂಡು ಮಾತಾಡ್ತಿದ್ದೀನಿ. ಗೌಡ್ರೆ ಬೇಜಾರು ಮಾಡ್ಕೊಬೇಡ್ರಿ ಗೌಡ್ರೆ, ಆಚೆ ಕಡೆ ನೀನು ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೀರಾ ಅಂತ. ಬರ್ರಿ ಗೌಡ್ರೆ, ಮನೆ ಒಳಗಡೆ ಹೋಗೋಣ ಬನ್ನಿ. ಟೀ ಏನಾರ ಇಡಿಸ್ತೀನಿ, ಟೀನೋ ಜ್ಯೂಸೋ ಏನಾರ ಕುಡಿಯೋರಂತೆ. ಬನ್ನಿ ಗೌಡ್ರೆ ಬನ್ನಿ. ಲೇ ಪಾಪ, ಏನು ಬೇಡ ಕಣ್ ಸುಮ್ಕಿರಪ್ಪ, ನೀನು ಕೈ ಮುಗಿದು ಕೇಳ್ಕೊಂಬಿಡ್ತೀನಿ. ಟೀಗಿ ಸದ್ಯಕ್ಕೆ ಏನು ಬೇಡ ನನಗೆ. ಈಗಳಲ್ಲೇ ಬೋರಣ್ಣ, ಇದೇ ಹಾಕಲ್ಲ ಆವಾಗಲೇ ನಾನು ಕೂಕಣ್ತಿದ್ದೀವಿ, ಏನು ಮಾಡ್ತಿದ್ಲಲ್ಲ ಮನೆ ಒಳಗಡೆ. ಯಾಕೆ ಬರಬಾರ್ದು ಅಂತ ಏನಾದರೂ ನಮ್ಮ ಮೇಲೆ ಏನಾರ ಕೋಪ ಗೀಪ ಏನಾರ ಆಯ್ತಾ ಏನಪ್ಪ ನಿನಗೆ? ಹಂಗೇನಾರು ಇದ್ರೆ ಹೇಳ್ಬಿಡು ಬೋರಜ್ಜವ್. ಗೌಡ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ, ಹಿಂಗೆಲ್ಲ ನೀವು ಏನೇನೋ ಮಾತಾಡ್ಬಿಡ್ರಿ ಗೌಡ್ರೆ, ಬೋಲು ಬೇಜಾರಾಗಿ ಹೋಗ್ಬಿಡುತ್ತೆ. ಏನು ಇಲ್ಲ ಕಣ್ರಿ ಗೌಡ್ರೆ, ಮನೆ ಒಳಗಡೆ TV ಹಾಕಿದ್ರಲ್ಲ ಅದಕ್ಕೆ ಆಚೆ ಕಡೆ ಏನು ಕೇಳಿಸ್ಲಿಲ್ಲ. ಬೇಜಾರು ಮಾಡ್ಕೊಬೇಡ್ರಿ. ಬರ್ರಿ ಗೌಡ್ರೆ ಮನೆ ಒಳಗಡೆ ಹೋಗೋಣ. ಶಂಕರಜ್ಜ ಬರ್ರಿ ಒಳಗಡೆ ಹೋಗೋಣ. ಅದ್ಯಾಕೆ ಆಚೆ ಕಡೆ ನೀನು ನಿನ್ಕೊಂಡು ಮಾತಾಡ್ತಿದ್ದೀರಾ? ಬನ್ನಿ ಶಂಕರಜ್ಜನವ್ರೆ. ಇಲ್ಲ ಕಣ ಪಾಪ ಬೋರಜ್ಜ, ಇವಾಗ ಒಳಗಡೆ ನಿನ್ಕಣಷ್ಟು ಕೂತ್ಕೊಂಡು ಮಾತಾಡೋಷ್ಟು ನಮಗೆ ಪುರ್ಸತ್ತಿಲ್ಲ. ಏನೋ ಒಂದು ವಿಚಾರ ಮಾತಾಡೋಕೆ ಬಂದು ಕಣಪ್ಪ. ದಯವಿಟ್ಟು ನೋಡಪ್ಪ, ಈಗಲೇ ಹೇಳ್ತಿದ್ದೀನಿ, ನಮಗೆ ಬೇಜಾರಂತೂ ಮಾಡಿಸ್ ಕಳಿಸ್ಬೇಡ. ನಾವು ಹೇಳಿದ್ದಕ್ಕೆ ಒಪ್ಕೊಂಡು ನೀನು ಹ್ಞೂ ಅಂತ ಹೇಳ್ಬೇಕು ಕಣಪ್ಪ, ಅಷ್ಟೇ. ಏನ್ರಿ ಗೌಡ್ರೆ? ಶಂಕರಜ್ಜ, ನೀವು ಕಂಡ್ರೆ ಗೌಡ್ರು ಕಂಡ್ರೆ ನನಗೆ ಬಲು ಬೆಲೆ ಐತೆ, ಗೌರವ ಐತೆ. ನೀವು ದಯವಿಟ್ಟು ಏನೇನೋ ಹೇಳ್ಬೇಡಿ. ಏನು ವಿಚಾರ ಮಾತಾಡೋಕೆ ಬಂದಿದ್ದೀರಾ? ನನ್ನಿಂದ ಏನು ಕೆಲಸ ಆಗಬೇಕಿತ್ತು ಹೇಳಿ ಶಂಕರಜ್ಜನವ್ರೆ, ಅದಕ್ಕೇನಂತೆ? ಒಂದು ನಿಮಿಷ ಪೂರ್ತಿ ತಗೊಂಬರ್ತೀನಿ, ಆಚೆ ಕಡೆ ನೀನು ಕೂತ್ಕೊಂಡಿರಂತೆ. ಹೇಳ್ರಿ ಶಂಕರಜ್ಜ ಸಾವ್ಕಾರ್ರೆ, ಏನೇನು ಮಾತಾಡ್ಬೇಕು ಅಂದ್ಕೊಂಡಿದ್ದೀರಾ ಮಾತಾಡ್ರಿ ಇವಾಗ. ಯಾಕೆ ತಿಳ್ಲಕ್ಕಲ್ಲ ಬೋರಜ್ಜ, ಎಷ್ಟು ದಿವಸ ಅಂತ ನಿಮ್ಮ ಅಣ್ಣಂದ್ರಗಳ ಜೊತೆ, ರಂಗಜ್ಜನ ಜೊತೆ, ಸಾವ್ಕಾರರ ಜೊತೆ ಹಿಂಗೆ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿರ್ತೀಯಪ್ಪ? ಯಾಕೆ
ಎಲ್ಲಾರು ಅಣ್ಣ ತಮ್ಮಂದ್ರೆ ಎಲ್ಲಾರು ಒಟ್ಟಿಗೆ ಇರಬೇಕು, ಖುಷಿ ಖುಷಿಯಾಗಿ ಇರಬೇಕು, ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವಲ್ಲ ಬೋರಜ್ಜ? ಈಗಳಲ್ಲೇ ಬೋರಜ್ಜ, ಒಂದ್ ಹೇಳ್ತೀನಿ ಕೇಳ್ಕೊಳ್ಳಲೆ, ಕಷ್ಟ ಕಾಲದಲ್ಲಿ ಯಾರು ಆಗಲ್ಲ ಕಳ್ಳ ಬೋರಜ್ಜ, ಅಣ್ಣ ತಮ್ಮಂದ್ರುಗಳೇ ಆಗ್ಬೇಕು ಕಳ್ಳ. ಯಾಕ್ಲ ಹಿಂಗೆಲ್ಲ ಮುನಿಸ್ಕೊಂಡು ಕೋಪ ಮಾಡ್ಕೊಂಡು ದೂರ ದೂರ ಇರ್ತೀಯ ನಿಮ್ಮ ಅಣ್ಣಂದ್ರುಗಳ ಜೊತೆ? ಎಷ್ಟು ದಿವಸ ಅಂತ ಹಿಂಗೆ ಇರ್ತೀಯಲ್ಲ? ನಿನ್ನಿಂದ ನಿನ್ನ ಕುಟುಂಬದವ್ರು ಎಲ್ಲಾರು ದೂರ ದೂರ ಇರಬೇಕು. ನಮ್ಮ ಅಪ್ಪ ಮಾತಾಡ್ಸಲ್ಲ, ನಾನು ಇನ್ನೇನಕ್ಕೆ ಮಾತಾಡಿಸ್ಲಿ ನಮ್ಮ ಅಣ್ಣ ತಮ್ಮಂದ್ರುಗಳಿಗಂತ ನಿನ್ನ ಮಗಂಗೂ ಹಂಗೆ ಬರುತ್ ಕಳ್ಳಲೆ. ನನ್ನ ಮಾತು ಕೇಳು, ನಿಮ್ಮ ಸೊಸೆ ಅಂದ್ರು, ನೀನು ಹೆಣ್ತಿ, ಎಲ್ಲಾರು ನೀನು ಹೇಳ್ದಂಗೆನೆ ಮಾತು ಕೇಳೋದು ಅಲ್ವಾ? ನಿನ್ನಿಂದಾಗಿ ಒಂದು ಕುಟುಂಬ ಒಂದಾಗಿಲ್ಲ ನೋಡು. ಬೋರಜ್ಜ, ಯೋಚನೆ ಮಾಡುವ. ಕಷ್ಟ ಕಾಲದಲ್ಲಿ ಎಲ್ಲಾದ್ರಲ್ಲೂ ಅಣ್ಣ ತಮ್ಮಂದ್ರುಗಳೇ ಆಗ್ಬೇಕು. ಅಲ್ಲಿ ನಿನಗೂ ವಯಸ್ಸಾಯ್ತು ಕಳ್ಳ, ಎಷ್ಟು ದಿವಸ ಅಂತ ಹಿಂಗೆ ಮುನಿಸ್ಕೊಂಡಿರ್ತೀಯ? ವಯಸ್ಸಾದಿನ ಕಾಲದಲ್ಲಿ ಖುಷಿ ಖುಷಿಯಾಗಿ ಎಲ್ಲಾರ ಜೊತೆ ಒಟ್ಟಿಗಿದ್ದು ಚೆನ್ನಾಗಿ ಬಾಳ್ಕೊಂಡು ಹೋಗೋಣ, ಖುಷಿ ಖುಷಿ ಅಂತ ಇರೋ ನನ್ನ ಜ್ಞಾನ ಇಲ್ವಲ್ಲ ಬೋರಜ್ಜ ನಿನಗೆ? ಈಗಲ್ರಿ ಗೌಡ್ರೆ, ಅಣ್ಣ ತಮ್ಮಂದ್ರುಗಳ ಜೊತೆ ಚೆನ್ನಾಗಿರೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳ್ರಿ? ಯಾಕ್ರಿ ಗೌಡ್ರೆ ಹಿಂಗೆ ಹೇಳ್ತಿದ್ರಾ? ಎಲ್ಲರಿಗಿಂತ ಜಾಸ್ತಿ ನಮ್ಮ ಅಣ್ಣಂದ್ರುಗಳ ಜೊತೆ ಒಟ್ಟಿಗಿದ್ದು ಕೂಡಿ ಬಾಳಿ ಇರ್ಬೇಕಂತ ಎಲ್ಲರಿಗಿಂತ ಜಾಸ್ತಿ ನನಗೆ ಆಸೆ ಐತೆ. ಏನು ಮಾಡೋಣ, ನನ್ನ ಹಣೆ ಬರನೇ ಸರಿ ಇಲ್ಲ. ಅಲ್ಲ ಗೌಡ್ರೆ, ನೀವು ನೋಡ್ದಂಗೆ ನಮ್ಮ ರಂಗಜ್ಜಂಗೆ ನಿನ್ಕೊಂಬಿಟ್ಟು ನಮ್ಮ ರಂಗಜ್ಜಂಗೆ ವಿರುದ್ಧವಾಗಿ ನಾನು ಯಾವತ್ತಾದ್ರೂ ಮಾತಾಡಿದಿನ? ಅವನು ಎದುರಾಗಿ ನಾನು ಯಾವತ್ತಾದ್ರೂ ಮಾತಾಡಿದಿನ? ಹೇಳ್ರಿ, ನಮ್ಮ ಅಣ್ಣನ ವಿರುದ್ಧ ಯಾವತ್ತಾದ್ರೂ ಮಾತಾಡಿದ್ದೀನಿ ಇಂಥ ದಿವಸ ನಿನ್ಕೊಂಬಿಟ್ಟು ಅಂತ? ಆ ಶಂಕರಜ್ಜನೋ ನಮ್ಮ ಅಣ್ಣನೋ ಇಲ್ಲ ಯಾರು ಬೇಡ, ನಮ್ಮ ಅಣ್ಣನಿಗೆ ಹೋಗಿ ಕೇಳ್ಕೊಂಬಿಟ್ರಿ ರಂಗಜ್ಜಂಗೆ. ಅವನೇನಾರು ಹೇಳ್ಬಿಟ್ಟ ಅಂದರೆ ನನ್ನ ತಮ್ಮ ಬೈದು ಬಿಟ್ಟಿದ್ದಾನೆ ನನಗೆ ಅಂತ. ಬೇಕಾದ್ರೆ ನೀವು ಹೇಳ್ದಂಗೆಲ್ಲ ನಾನು ಬೈಸ್ಕೊಂಬಿಡ್ತೀನಿ, ನೀವು ಹೇಳ್ದಂಗೆ ಮಾತು ಕೇಳ್ತೀನಿ ಗೌಡ್ರೆ. ನಾನು ಏನು ಮಾಡಿಲ್ಲ ಗೌಡ್ರೆ, ನಾನು ಏನು ಮಾಡಿಲ್ಲ. ಹಂಗಲ್ ಕಳ್ಳ ಬೋರಜ್ಜ, ಏನು ಇಲ್ಲ ಅಂದಮೇಲೆ ಎಲ್ಲದಕ್ಕೂ ಏನಕ್ಕಾರು ಈ ಕೋಪ ಮಾಡ್ಕೊಂಡಿದ್ದೀರಾ, ಜಗಳ ಮಾಡ್ಕೊಂಡಿದ್ದೀರಾ ಅಂದಮೇಲೆ ಏನಾದರೂ ಒಂದು ಕಾರಣ ಇರಬೇಕು ಅಲ್ವಲ್ಲ? ಏನು ಕಾರಣ ಮತ್ತೆ ಹೇಳು, ಬಾಯ್ ಬಿಟ್ಟು ಇವಾಗಲಾದರೂ ಹೇಳು. ಏನು ಕಾರಣ ಅಂತ ಹೇಳಪ್ಪ. ನೀನು ಕೋಪ ಏನಕ್ಕೆ? ಏನು ಕೋಪ ಇಲ್ದಲೆ ಏನು ಮುನಿಸಿಲ್ದಲೆ ಯಾಕೆ ಅವ್ರ ಮೇಲೆ ನೀನು ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಮಾತಾಡಿಸ್ತಿಲ್ಲ? ಎಲ್ಲದಕ್ಕೂ ಒಂದು ಕಾರಣ ಇರುತ್ತಾನೆ. ಆ ಕಾರಣ ಏನಂತ ಹೇಳು ನನಗೆ. ಎಷ್ಟು ದಿವಸ ಅಂತ ಹಿಂಗೆ ಇರ್ತಿಲ್ಲ ಬೋರಜ್ಜ? ನೋಡ್ರೆ, ನನಗೆ ಏನು ಕೋಪದಿಂದ ಇರಬೇಕು, ಜಗಳ ಮಾಡ್ಕೊಂಡು ಇರಬೇಕು, ನಮ್ಮ ಅಣ್ಣಂದ್ರುಗಳ ಜೊತೆ ಯಾರಿಗೂ ಮಾತಾಡಿಸ್ಬಾರ್ದು, ಅಣ್ಣ ತಮ್ಮಂದ್ರ ಜೊತೆ ದೂರ ಇರಬೇಕಂತ ಏನಿಲ್ಲ. ಆದರೆ ನಮ್ಮ ಅಣ್ಣ ರಂಗಣ್ಣ ನನಗೆ ಮೊದಲಿಂದನೂ ಕಷ್ಟಪಟ್ಟು ಸಾಕಿದ್ದಾನೆ, ಕಷ್ಟ ಸುಖದಲ್ಲಿ ಆಗಿದ್ದಾನೆ, ಎಲ್ಲದಕ್ಕೂ ಬುದ್ಧಿವಾದ ಹೇಳಿದ್ದಾನೆ. ಇವತ್ತು ನಾನು ಈ ಜಾಗದಲ್ಲಿ ಈ ಇದರಲ್ಲಿ ಇರೋದಕ್ಕೆ ಕಾರಣನೇ ನಮ್ಮ ಅಣ್ಣ, ನಮ್ಮ ರಂಗಣ್ಣ. ಅವನ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಅವ್ನ ಸಾವುಕಾರ ನನಗೆ ಏನು ಸಹಾಯ ಮಾಡಿಲ್ಲ ಗೌಡ್ರೆ, ಏನು ಸಹಾಯ ಮಾಡಿಲ್ಲ. ಏನು ಮೊನ್ನೆ ಬಂದವನು ಈಗ ನಮ್ಮ ಅಣ್ಣಂದ್ರಗಳ ಜೊತೆ, ನಮ್ಮ ಅಣ್ಣನ ಜೊತೆ, ನಮ್ಮ ರಂಗಣ್ಣನ ಜೊತೆ ಚೆನ್ನಾಗಾಗ್ಬಿಟ್ಟ. ನಮ್ಮ ಅಣ್ಣ ರಂಗಣ್ಣಂಗೆ ನನ್ನಿಂದ ದೂರ ಮಾಡಿಬಿಟ್ಟ. ನಾನು ನಮ್ಮ ಅಣ್ಣಗೆ ಅಷ್ಟೊಂದು ಖುಷಿಯಾಗಿದ್ದೆ. ನಮ್ಮ ಅಣ್ಣ ಎಲ್ಲದಕ್ಕೂ ನನ್ನ ಹತ್ರನೇ ಬರೋನು, ನನಗೆ ಮಾತಾಡ್ಸೋನು. ಈಗ ನಮ್ಮ ಅಣ್ಣನೇ ಬರ್ತಿಲ್ಲ, ಅವ್ನು ಸಾವುಕಾರ ಅವನ ಜೊತೆ ಆಗ್ಬಿಟ್ಟಿದ್ದಿಂದ ದಿವಸದಿಂದ. ಹಂಗಾಗಿ ನನಗೆ ಆ ಸಾವುಕಾರನ ಮೇಲೆ ಸಖತ್ ಕೋಪ ಐತೆ. ಅವ್ನು ಸಾವುಕಾರಂಗೆ ಎಲ್ಲಿವರೆಗೂ ನಮ್ಮ ಅಣ್ಣ ರಂಗಣ್ಣ ಮಾತಾಡಿಸ್ತಾನೋ ಅಲ್ಲಿವರೆಗೂ ನನಗೆ ಮಾತ್ರ ಅವನ ಮೇಲೆ ಹಂಗೆ ಕೋಪ ಇರುತ್ತೆ. ನಾನು ಇಬ್ರಿಗೂ ಮಾತಾಡ್ಸೋಲ್ಲ ಗೌಡ್ರೆ, ಅದೇ ನನ್ನ ಕಾರಣ, ಇನ್ನೇನಿಲ್ಲ. ಲೇ ದಡ್ಡ, ಲೇ ಬೋರಜ್ಜ, ಇಲ್ಲಿ ಕೇಳ, ಇಲ್ಲಿ ಏನೋ ಕೆಟ್ಟಗಳಿಗೆ ಆಗೋಯ್ತಪ್ಪ. ನಿಮ್ಮ ಅಣ್ಣ ಅವನು ಬೋರಣ್ಣ ಇದಾನಲ್ಲ, ಇವನು ಬೋರಣ್ಣ ಅಂತೀರಿ ಸಾವುಕಾರ, ಏನೋ ಒಂದು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದ, ಮುನಿಸಿ ಇಟ್ಕೊಂಡಿದ್ದ. ಅದಕ್ಕೇನೆ ಇವಾಗ ನೀನು ಅದನ್ನೇ ನಿನ್ನ ದೊಡ್ಡದು ಮಾಡ್ತಾ ಹೋಗ್ತಿದ್ರೆ ಆಗುತ್ತೇನ? ಒಟ್ಟಿಗೆ ನಿಮ್ಮ ಅಣ್ಣಂದ್ರುಗಳು ಹಂಗೆ ಸಾವುಕಾರಂಗೂ ಅಷ್ಟೇ ಕಣು. ನಿನ್ನ ಮೇಲೆ ಅದೇನು ಪ್ರೀತಿ ಐತೆ ಗೊತ್ತೇನೋ? ನನ್ನ ತಮ್ಮ ಬೋರಜ್ಜ ಅಂದರೆ ಭಾಳ ಇಷ್ಟ ಅಂತ ಹೇಳ್ತಿರ್ತಾನೆ ನನ್ನ ಮುಂದೆ. ನಿನ್ನ ಮುಂದೆ ಹೇಳ್ಕೊಳೋದಲ್ಲ, ನಾನೇನು ಸುಳ್ಳು ಹೇಳ್ತಿಲ್ಲ ಕಳ್ಳಲೇ ಬೋರಜ್ಜ. ಹಂಗೆಲ್ಲ ಆಡಬಾರ್ದು ಕಳ್ಳ, ನನ್ನ ಮಾತು ಕೇಳು, ಸಮಾಧಾನದಿಂದ ಇರೋ ಒಂದ್ರಿಟ್ಟು. ಅಣ್ಣ ತಮ್ಮಂದ್ರುಗಳ ಜೊತೆ ಇಬ್ಬರ ಜೊತೆನೂ ನೀನು ಚೆನ್ನಾಗಿರ್ಬೇಕು ಅಷ್ಟೇ ನೋಡಪ್ಪ. ಈಗ ಮಾತಾಡಿಸ್ಬೇಕು ನೀನು ರಂಗಜ್ಜಂಗೂ ಸಾವುಕಾರಂಗೂ. ಸುಮ್ಕಿರಿ ಗೌಡ್ರೆ, ನನಗೆ ಇಷ್ಟನೇ ಇಲ್ಲ. ಆ ಸಾವುಕಾರಂಗಂತೂ ನಮ್ಮ ಅಣ್ಣಂಗೆ ಮಾತಾಡಿಸ್ತೀನಿ, ಬೇಕಾದ್ರೆ ನಮ್ಮ ರಂಗಜ್ಜನ ಜೊತೆ ಚೆನ್ನಾಗಿರ್ತೀನಿ, ನಮ್ಮ ರಂಗಣ್ಣನ ಜೊತೆ. ಆದರೆ ಅವ್ನು ಸಾವುಕಾರನ ಜೊತೆ ಮಾತ್ರ ನನಗೆ ಇಷ್ಟ ಅಂದರೆ ಇಷ್ಟನೇ ಇಲ್ಲ ಗೌಡ್ರೆ, ನನಗೆ ಮಾತಾಡ್ಸೋಕೆ ಗೊತ್ತಾ?